ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಶುಕ್ರವಾರ ಮನಿ ಪ್ಲಾಂಟ್ ಅಲ್ಲಿ ಈ ವಸ್ತು ಇಟ್ರೆ ನೀವಾಗ್ತೀರಿ ಕೋಟ್ಯಾಧಿಪತಿ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀಪ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಇವತ್ತು ನಾವು ನಿಮಗೆ ಮನಿ ಪ್ಲಾಂಟ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಮನಿ ಪ್ಲಾಂಟ್ ಬಗ್ಗೆ ನಿಮ್ಗೆ ಈಗಾಗಲೇ ಸಾಕಷ್ಟು ವಿಷಯಗಳು ತಿಳಿದಿವೆ ಅಲ್ವಾ? ಮನಿ ಪ್ಲಾಂಟ್ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಈ ಗಿಡವನ್ನ ಬೇರೆಯವ್ರ ಮನೆಯಿಂದ ಕದ್ದು ತಂದು ನಮ್ಮ ಮನೆಯಲ್ಲಿ ನೆಡೋದ್ರಿಂದ ಮನೆಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ. ಅಷ್ಟೇ ಯಾಕೆ, ವಾಸ್ತುಶಾಸ್ತ್ರದಲ್ಲಿ ಮನಿ ಪ್ಲಾಂಟ್ಗೆ ತುಂಬಾನೇ ಮಹತ್ವವಿದೆ. ಹಾಗಾಗಿ ಹೆಚ್ಚಿನ ಜನ ಮನಿ ಪ್ಲಾಂಟ್ ಅನ್ನ ಮನೆಯ ಹೊರಗಡೆ, ಒಳಗೆ ಹೀಗೆ ಎಲ್ಲಾ ಕಡೆಯಲ್ಲೂ ಈ ಗಿಡವನ್ನ ನೆಡ್ತಾರೆ. ಈ ಗಿಡ ಮನೆಯಲ್ಲಿದ್ರೆ ಹಣ ಹೆಚ್ಚಾಗುತ್ತೆ ಅನ್ನೋ ಕಾರಣದಿಂದಲೇ ಇದಕ್ಕೆ ಮನಿ ಪ್ಲಾಂಟ್ ಅನ್ನೋ ಹೆಸರು ಬಂತು. ಮನಿ ಪ್ಲಾಂಟ್ ಸಮೃದ್ಧವಾಗಿ ಬೆಳೆದಷ್ಟು ಆ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುತ್ತೆ ಅನ್ನೋದು ಜನರ ನಂಬಿಕೆ. ಆದ್ರೆ ಮನಿ ಪ್ಲಾಂಟ್ ಇರೋರೆಲ್ಲ ಶ್ರೀಮಂತರಾಗೋದಿಲ್ಲ. ಹಾಗಿದ್ರೆ ಶ್ರೀಮಂತರಾಗೋದು ಹೇಗೆ? ವೀಕ್ಷಕರೇ, ಮನಿ ಪ್ಲಾಂಟ್ ಅನ್ನ ಯಾವ ರೀತಿಯಾಗಿ ಬಳಕೆ ಮಾಡೋ ಮೂಲಕ ನೀವು ಕೋಟ್ಯಾಧಿಪತಿಗಳಾಗಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ನೀವು ಕೂಡ ಕೋಟ್ಯಾಧಿಪತಿಗಳಾಗೋದಕ್ಕೆ ಬಯಸಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಮನಿ ಪ್ಲಾಂಟ್ ಹಣವನ್ನ ಆಕರ್ಷಿಸುವ ಗಿಡ. ಹೌದು, ಈ ಗಿಡ ಮನೆಯಲ್ಲಿದ್ರೆ ಹಣ ಬರುತ್ತೆ ಅನ್ನೋದು ನಿಜ. ಆದ್ರೆ ಹಣ ನಿಮ್ಮ ಕೈಯಲ್ಲಿ ಉಳಿಯೋದು ತುಂಬಾನೇ ಮುಖ್ಯ. ಹಣ ಬೇಕಾದಷ್ಟು ಬರುತ್ತೆ, ಆದ್ರೆ ಸ್ವಲ್ಪನೂ ಕೈಯಲ್ಲಿ ಉಳಿಯೋದೇ ಇಲ್ಲ. ಎಲ್ಲ ಖರ್ಚಾಗ್ತಾ ಇದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಹಣ ಉಳಿಸಿದ್ರೆ ಮಾತ್ರ ನೀವು ಶ್ರೀಮಂತರಾಗೋದಕ್ಕೆ, ಕೋಟ್ಯಾಧಿಪತಿಗಳಾಗೋದಕ್ಕೆ ಸಾಧ್ಯ. ಹಾಗಿದ್ರೆ ಹಣವನ್ನ ಉಳಿಸೋದಕ್ಕಾಗಿ ಮನೆಯಲ್ಲಿ ಮನಿ ಪ್ಲಾಂಟ್ ಅನ್ನ ಯಾವ ರೀತಿಯಾಗಿ ಬಳಕೆ ಮಾಡಬೇಕು, ಇದರಿಂದ ಮನೆಯಲ್ಲಿ ಏನೆಲ್ಲಾ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವೀಗ ನಿಮ್ಗೆ ತಿಳಿಸ್ತಾ ಇದೀವಿ. ಹಾಗಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ವೀಕ್ಷಕರೇ, ನಿಮ್ಗೂ ಕೂಡ ಕೈ ತುಂಬಾ ಹಣ ಸಂಪಾದನೆ ಮಾಡಬೇಕು, ಲಕ್ಸುರಿಯಾಗಿ ಜೀವನ ಮಾಡಬೇಕು, ಪ್ರಪಂಚ ಪೂರ್ತಿ ಟ್ರಾವೆಲ್ ಮಾಡಬೇಕು ಅನ್ನೋ ದೊಡ್ಡದಾದ ಕನಸಿದೆ ಅಲ್ವಾ? ಹೆಚ್ಚಿನ ಜನಕ್ಕೆ ಈ ರೀತಿಯ ಕನಸಿರುತ್ತೆ. ಇದಕ್ಕಾಗಿ ಜನರು ಪರಿಶ್ರಮ ಪಟ್ಟು ಕೆಲಸ ಕೂಡ ಮಾಡ್ತಾರೆ, ನಿಜ. ಆದ್ರೆ ಕಷ್ಟಪಟ್ಟಂತೆ ಅದಕ್ಕೆ ಸರಿಯಾದ ಪ್ರತಿಫಲ ಸಿಗೋದಿಲ್ಲ. ನಿಮ್ಮ ಕೆಲಸಕ್ಕೆ ತಕ್ಕಂತೆ ಪ್ರತಿಫಲ ಸಿಗಬೇಕು, ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು, ನೀವು ಕೋಟ್ಯಾಧಿಪತಿಗಳಾಗಬೇಕು ಅನ್ನೋ ಬಯಕೆ ನಿಮಗಿದ್ರೆ ಶುಕ್ರವಾರದ ದಿನ ಮನಿ ಪ್ಲಾಂಟ್ನ ಈ ಉಪಾಯವನ್ನ ಮಾಡಿ ನೋಡಿ. ವಾಸ್ತುಶಾಸ್ತ್ರದಲ್ಲಿ ಮನಿ ಪ್ಲಾಂಟ್ ಅನ್ನ ಕುಬೇರನಿಗೆ ಹೋಲಿಕೆ ಮಾಡಲಾಗಿದೆ. ಮನೆಯಲ್ಲಿ ಮನಿ ಪ್ಲಾಂಟ್ ಇಡೋದ್ರಿಂದ ಕುಬೇರ ದೇವನ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ. ಇದರಿಂದ ಯಾವತ್ತೂ ಹಣದ ಕೊರತೆ ಉಂಟಾಗೋದಿಲ್ಲ. ಮನಿ ಪ್ಲಾಂಟ್ ಎಲ್ಲಿರುತ್ತೋ ಅಲ್ಲಿ ಸಕಾರಾತ್ಮಕತೆ ಹಾಗೂ ಸಮೃದ್ಧಿ, ಸಂಪನ್ನತೆ ಯಾವಾಗ್ಲೂ ಇರುತ್ತೆ. ಹಾಗೇನೆ ಆರ್ಥಿಕ ಸಮಸ್ಯೆ ಅಲ್ಲಿ ಇರೋದೇ ಇಲ್ಲ. ಹಾಗಿದ್ರೆ ಮನಿ ಪ್ಲಾಂಟ್ಗೆ ಶುಕ್ರವಾರದ ದಿನ ಏನ್ ಮಾಡಬೇಕು? ಧನ ಸಮೃದ್ಧಿಗಾಗಿ ಶುಕ್ರವಾರ ಮಾಡಬಹುದಾದ ಆ ಉಪಾಯ ಯಾವುದು ನೋಡೋಣ. ಶುಕ್ರವಾರದ ದಿನವನ್ನ ಧನ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಗೆ ಅರ್ಪಿಸಲಾಗಿದೆ. ಹಾಗಾಗಿ ಶುಕ್ರವಾರ ಮನಿ ಪ್ಲಾಂಟ್ಗೆ ಸಂಬಂಧಿಸಿದಂತೆ ಈ ಒಂದು ಉಪಾಯ ಮಾಡೋ ಮೂಲಕ ನೀವು ಲಕ್ಷ್ಮೀ ದೇವಿಯನ್ನ ಒಲಿಸ್ಕೊಳ್ಬಹುದು. ಜೊತೆಗೆ ಕೈ ತುಂಬಾ ಹಣ ಗಳಿಸಬಹುದು. ಇದಕ್ಕಾಗಿ ನೀವು ಶುಕ್ರವಾರ ಬೆಳಗ್ಗೆ ಸ್ನಾನ ಮಾಡಿ ನಂತರ ನೀವು ಶುದ್ಧವಾದ ಬಟ್ಟೆಯನ್ನ ಧರಿಸಿ. ಸಾಧ್ಯವಾದ್ರೆ ಬಿಳಿ ಬಣ್ಣದ ಬಟ್ಟೆಯನ್ನ ಧರಿಸಿ. ಇದಾದ ಬಳಿಕ ಮನಿ ಪ್ಲಾಂಟ್ ಗಿಡದ ಬಳಿ ಹೋಗಿ ಆ ಗಿಡಕ್ಕೆ ಹಸಿ ಹಾಲನ್ನ ನೀರಿನ ಜೊತೆ ಸೇರಿಸಿ ಅರ್ಪಿಸಿ. ವಾಸ್ತುಶಾಸ್ತ್ರದ ಪ್ರಕಾರ ಶುಕ್ರವಾರದ ದಿನ ನೀವು ಈ ಕೆಲಸವನ್ನ ಮಾಡಿದ್ರೆ ಮನೆಯಲ್ಲಿ ಸುಖ, ಸಮೃದ್ಧಿ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಆರ್ಥಿಕ ಪರಿಸ್ಥಿತಿಯೂ ಕೂಡ ಸುಧಾರಿಸುತ್ತೆ. ಜೊತೆಗೆ ನಿಮಗೆ ಯಾವತ್ತೂ ಹಣದ ಸಮಸ್ಯೆ ಬರೋದೇ ಇಲ್ಲ. ಆದ್ರೆ ಮನಿ ಪ್ಲಾಂಟ್ ಅನ್ನ ಮನೆಯಲ್ಲಿಡೋ ಮುನ್ನ ಅದರ ಸರಿಯಾದ ದಿಕ್ಕು ಯಾವುದು ಅನ್ನೋದನ್ನ ನೀವು ನೆನಪಲ್ಲಿಟ್ಕೊಳ್ಬೇಕು. ಯಾವಾಗ್ಲೂ ಮನಿ ಪ್ಲಾಂಟ್ ಅನ್ನ ಮನೆಯ ದಕ್ಷಿಣ ಪೂರ್ವ ಅಂದ್ರೆ ಆಗ್ನೇಯ ದಿಕ್ಕಲ್ಲಿ ಇರಿಸಬೇಕು. ಹೀಗೆ ಮಾಡೋದ್ರಿಂದ ಮನೆಯಲ್ಲಡಗಿರುವಂತಹ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ. ಜೊತೆಗೆ ಹಣ ನಿಮ್ಮ ಕೈ ಸೇರುತ್ತೆ. ಅಷ್ಟೇ ಅಲ್ಲ, ಯಾವುದೇ ಕಾರಣಕ್ಕೂ ಮನಿ ಪ್ಲಾಂಟ್ ಅನ್ನ ನಿಮ್ಮ ಮನೆಯ ಹೊರಗಡೆ ಬೆಳೆಸಬೇಡಿ.
ಇದನ್ನ ನಿಮ್ಮ ಮನೆಯ ಡ್ರಾಯಿಂಗ್ ರೂಮ್ ಅಂದ್ರೆ ಹಾಲ್, ಬಾಲ್ಕನಿ ಮೊದಲಾದ ಕಡೆ ಬಳಸಬಹುದು. ಈ ಗಿಡವನ್ನ ಹೊರಗಡೆ ನೆಡೋದ್ರಿಂದ ಲಕ್ಷ್ಮೀ ದೇವಿಯು ಕೂಡ ಮನೆಯಿಂದ ಹೊರಗಡೆ ಹೋಗ್ತಾಳೆ ಅನ್ನೋ ನಂಬಿಕೆ ಇದೆ. ಜೊತೆಗೆ ಮನಿ ಪ್ಲಾಂಟ್ ಅನ್ನ ಟಾಯ್ಲೆಟ್ ಅಥವಾ ಬಾತ್ರೂಮ್ ನಲ್ಲಿಡುವಂತಹ ತಪ್ಪನ್ನ ಯಾವತ್ತೂ ಮಾಡಬೇಡಿ. ಇದರಿಂದ ಆರ್ಥಿಕ ಸ್ಥಿತಿ ಮೇಲೆ ಪರಿಣಾಮ ಬೀರುತ್ತೆ. ಇದಲ್ಲದೆ ಕೆಲವರು ಗ್ಲಾಸ್ ಬಾಟಲಿಯಲ್ಲೂ ಕೂಡ ನೀರು ಹಾಕಿ ಮನಿ ಪ್ಲಾಂಟ್ ಅನ್ನ ಇಡ್ತಾರೆ. ಆದ್ರೆ ಒಂದ್ ವೇಳೆ ನಿಮ್ಮ ಜಾತಕದಲ್ಲಿ ಯಾವುದೇ ದೋಷ ಇದ್ರೆ, ಅಂದ್ರೆ ಧನದೋಷವಿದ್ರೆ, ಹೀಗೆ ಮಾಡೋದ್ರಿಂದ ನಿಮ್ಮ ಕೈಯಲ್ಲಿರುವ ಹಣ ನಷ್ಟವಾಗುತ್ತೆ. ಹಾಗಾಗಿ ಅದನ್ನ ಮಣ್ಣಿನಲ್ಲಿ ಹಾಕಿ ನೆಡೋದು ಉತ್ತಮ. ಶುಕ್ರವಾರ ಮನಿ ಪ್ಲಾಂಟ್ ಗಿಡಕ್ಕೆ ಮತ್ತೆ ಏನೇನ್ ಮಾಡಬಹುದು ಅನ್ನೋದನ್ನ ನೋಡೋಣ. ಸಿಂಪಲ್ ಆಗಿ ಒಂದಷ್ಟು ನಿಯಮಗಳನ್ನ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಶುಕ್ರವಾರದ ದಿನ ಮನಿ ಪ್ಲಾಂಟ್ಗೆ ಹಾಲನ್ನ ಬೆರೆಸೋದಕ್ಕೂ ಮೊದಲು ಒಂದಷ್ಟು ನಿಯಮಗಳನ್ನ ಪಾಲಿಸಬೇಕು. ಪ್ರತಿದಿನವೂ ಈ ಮನಿ ಪ್ಲಾಂಟ್ ಗಿಡಕ್ಕೆ ನೀರು ಹಾಕೋದನ್ನ ಮರಿಬೇಡಿ. ಆದ್ರೆ ಶುಕ್ರವಾರದ ದಿನ ಈ ವಿಶೇಷವಾದ ಉಪಾಯವನ್ನ ನೀವು ಮಾಡಬೇಕು. ನಂಬಿಕೆಗಳ ಪ್ರಕಾರ ಲಕ್ಷ್ಮೀ ದೇವಿಗೆ ಹಾಲು ಅಂತಂದ್ರೆ ತುಂಬಾನೇ ಇಷ್ಟವಂತೆ. ಹಾಗಾಗಿ ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆಯನ್ನ ಮಾಡೋದ್ರ ಜೊತೆಗೆ ಮನಿ ಪ್ಲಾಂಟ್ ಗಿಡಕ್ಕೆ ಹಾಲನ್ನ ಅರ್ಪಿಸೋದು ತುಂಬಾನೇ ಒಳ್ಳೆಯದು. ಇದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಯಾವಾಗ್ಲೂ ಇರುತ್ತೆ. ಮತ್ತೊಂದು ಉಪಾಯವನ್ನ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಒಂದ್ ವೇಳೆ ನಿಮಗೆ ಹಣದ ಸಮಸ್ಯೆ ಇದ್ರೆ, ಹಣ ನಿಮ್ ಬಳಿ ಬರೋದಕ್ಕೆ ತಡ ಮಾಡ್ತಾ ಇದ್ರೆ, ಅಥವಾ ನಿಮ್ಮ ಹಣ ಎಲ್ಲೋ ಸಿಕ್ಕಾಕೊಂಡಿದ್ರೆ, ಅಥವಾ ಒಂದ್ ಕಡೆಯಿಂದ ಏನೋ ಹಣ ಬರ್ತಾ ಇದೆ ಆದ್ರೆ ಅದು ಕೈಯಲ್ಲಿ ಉಳಿತಾನೆ ಇಲ್ಲ, ಎಲ್ಲ ಖರ್ಚಾಗ್ತಾ ಇದ್ರೆ, ಅನಾರೋಗ್ಯದ ಕಾರಣದಿಂದ ಹಣ ವ್ಯಯವಾಗ್ತಾ ಇದ್ರೆ, ಅಥವಾ ಸಂಬಂಧಿಕರ ಮೇಲೆ ಹಣ ವ್ಯರ್ಥವಾಗ್ತಾ ಇದ್ರೆ, ಅಥವಾ ಯಾರೋ ಹಣನ ನಿಮ್ಮಿಂದ ಸಾಲ ತಗೊಂಡು ಅದನ್ನ ಹಿಂದಿರುಗಿಸ್ತಾ ಇದ್ರೆ, ಹೀಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಹಣದ ಸಮಸ್ಯೆಗೆ ಒಳಗಾಗಿದ್ರೆ, ಶುಕ್ರವಾರದ ದಿನ ನಿಮ್ಮ ಮನೆಯಲ್ಲಿರುವಂತಹ ಮನಿ ಪ್ಲಾಂಟ್ ನಿಂದ ಒಂದು ಎಲೆಯನ್ನ ಬೇರು ಸಮೇತ ತೆಗೆದು ಅದನ್ನ ಒಂದು ಗ್ಲಾಸ್ ನಲ್ಲಿ ಹಾಕಿಡಿ. ಆದ್ರೆ ನೆನಪಲ್ಲಿಡಿ, ಗ್ಲಾಸ್ಗೆ ಹಾಕೋ ಸಮಯದಲ್ಲಿ ನೀರಿನ ಜೊತೆ ಒಂದು ಹನಿ ಹಾಲು ಸೇರಿಸೋದನ್ನ ಮರಿಬೇಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಕೈಯಲ್ಲಿ ಯಾವಾಗ್ಲೂ ಹಣ ಉಳಿಯುತ್ತೆ. ಸಾಲ ತಗೊಂಡವರು ಕೂಡ ವಾಪಸ್ ನಿಮಗೆ ಹಣ ನೀಡ್ತಾರೆ. ಬೇಕಾದ್ರೆ ನೀವೇ ಮಾಡಿ ನೋಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.